ಅವರ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು, ಇದು ಲವ್ ಜಿಹಾದ್ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಯತ್ನಾಳ್ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಕಳೆದ 50 ವರ್ಷದಿಂದ ಕಾಂಗ್ರೆಸ್ ಆಡಳಿತವನ್ನು ಮಾಡಿ ಚಂಬನ್ನು ಕೊಟ್ಟಿದೆ ಅಂತ ಹೇಳಿ ಈಗ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಗ್ಗಾಮುಗ್ಗಾ ಕಿಡಿಕಾರಿದ್ದು ಗೃಹ ಸಚಿವರು ಉಡಾಫೆ ಉತ್ತರವನ್ನು ಕೊಡ್ತಾರೆ ಅಂತಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರ ಈ ಚೊಂಬು ಅಭಿಯಾನಕ್ಕೂ ಕೂಡ ಯತ್ನಾಳ್ ಸಿಟ್ಟಾಗಿದ್ದು ಕಾಂಗ್ರೆಸ್ 50 ವರ್ಷ ಆಡಳಿತ ಮಾಡಿ ಚೊಂಬನ್ನು ಕೊಟ್ಟಿದೆ ಅಂತೇಳಿ ಕಿಡಿಕಾರಿದ್ದಾರೆ. ನೋಡಿ, ನಾ ಕೇಳ್ತಾ ಇದ್ದೀನಿ, ಅದು ಏನೇ ಇರಲಿ ಪ್ರಕರಣ, ಕೊಲೆ ಮಾಡುವರ ಮಟ್ಟಿಗೆ ಇವತ್ತು ಇವ್ರು ಹೋಗ್ತಾರಂದರೆ ಈ ರಾಜ್ಯದಲ್ಲಿ ಎಷ್ಟು ಅವ್ರಿಗೆ ಧೈರ್ಯ ಬಂದಿದೆ. ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಆಡಳಿತ ಬಂದ ಮೇಲೆ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ಶಾಸಕ ಗೆದ್ದ ಮೇಲೆ ತಕ್ಷಣ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಸಿರ್ಸಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ. ಅಷ್ಟೇ ಅಲ್ಲ, ಜೈ ಶ್ರೀರಾಮ್ ಅಂಥೇಳಿ ನಮ್ಮ ರಾಮನವಮಿ ದಿವಸ ಬೆಂಗಳೂರಿನ ಯುವಕರು ತಮ್ಮ ಕಾರಿನಲ್ಲಿ ತಾವು ಘೋಷಣೆ ಕೂಗಕ್ಕೆ ಹೋದರೆ ನೋಡ್ರಿ, ಚಂಬು ಕೊಟ್ಟವರು ಕಾಂಗ್ರೆಸ್ನವ್ರು, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವ್ರು ಯಾರು, ಕಾಂಗ್ರೆಸ್ ಬೆಂಬಲಿತ. ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು, ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿಗೆ ತಂದಿದ್ರಲ್ಲ ಕಾಂಗ್ರೆಸ್ನವರೇ ಎಲ್ಲ. 50 ವರ್ಷ ಆಡಳಿತ ಮಾಡಿದವ್ರು, ಏನು ಬಿ ಜೆ ಪಿ ಅವರು ಆಡಳಿತ ಮಾಡಿದ್ರಾ? ಈ 10 ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದಿಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ. ಈಗ ನಾವು ಇಂಗ್ಲೆಂಡನ್ನು 6ನೇ ನಂಬರ್ಗೆ ಒತ್ತಿ ಇವತ್ತು 5ನೇ ನಂಬರ್ನಾಗ ಭಾರತ ಬರ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಇನ್ನೊಂದು ಅವಧಿ ಕೊಡ್ರಿ, 3ನೇ ನಂಬರ್ಗೆ ವರ್ಲ್ಡ್ದ ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಭಾರತ 3ನೇ ಆರ್ಥಿಕ ಶಕ್ತಿ ಆಗ್ತದೆ. ಒಂದರ ನಿಮಗೆ ತಾಕತ್ತಿದೆಯಾ ಕಾಂಗ್ರೆಸ್ನವ್ರು? ನೀವು ಚಂಬು ಬಗ್ಗೆ ಹೇಳ್ತೀರಿ. ಪ್ರಧಾನಮಂತ್ರಿ ಮೋದಿಯವ್ರ ಮೇಲೆ, ಕೇಂದ್ರ ಸರ್ಕಾರದ ನಮ್ಮ MP ಗಳ ಮೇಲೆ, ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ನಾಳೆ ಅಂಜುಮನ್ ಸಂಸ್ಥೆಯಿಂದ ಅರ್ಧ ದಿನ ಬಂದ್ಗೆ ಕರೆ ಕೊಡಲಾಗಿದೆ. ನೇಹಾ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಅರ್ಧ ದಿನ ಧಾರವಾಡದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಮುಸ್ಲಿಂ ಸಮುದಾಯದಿಂದ ಈ ಒಂದು ಬಂದ್ಗೆ ಕರೆ ಕೊಡಲಾಗಿದ್ದು ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ನಾಳೆ ಅರ್ಧ ದಿನ ಮೆರವಣಿಗೆ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಈಗ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಇಸ್ಮಾಯಿಲ್ ತಮಟೆಗಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಧಾರವಾಡದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಡಲಾಗಿದೆ. ನೇಹಾ ಕೊಲೆ ಯಾವುದೇ ಜಾತಿ ಧರ್ಮ ಮೀರಿದ ಹೇಯ ಕೃತ್ಯವಾಗಿದೆ. ನಾಳೆ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಆಗ್ತವೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಅಂಜುಮನ್ ಕಮಿಟಿ ವತಿಯಿಂದಲೂ ಕೂಡ ಮೌನ ಮೆರವಣಿಗೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಇಸ್ಮಾಯಿಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಮಾರ್ ಈಗ ಸಂಪರ್ಕದಲ್ಲಿದ್ದಾರೆ. ಕಮಾರ್, ಈಗ ನಾಳೆ ಅರ್ಧ ದಿನ ಧಾರವಾಡದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಯಾವ ರೀತಿಯಾಗಿ ನಾಳೆ ಮೆರವಣಿಗೆಯನ್ನು ಮಾಡ್ತಾರೆ, ಮಾಹಿತಿ ಕೊಡ್ಬೋದಾ? ಏನು ಒಂದು ನೇಹಾ ಕೊಲೆ ಪ್ರಕರಣ ಆಗಿದೆ. ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು, ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಶೀಘ್ರಗತಿ ಕೋರ್ಟ್ ಅನ್ನು ರಚನೆ ಮಾಡಿ ಅತಿ ಶೀಘ್ರದಲ್ಲಿ ಇಂಥ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ಒಂದು ಕಾನೂನು ಬರಬೇಕನ್ನೋ ಒಂದು ಆಗ್ರಹವನ್ನು ಮುಂದಿಟ್ಟುಕೊಂಡು ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ನಾಳೆ ಸ್ವಯಂ ಪ್ರೇರಿತ ಒಂದು ಬಂದ್ಗೆ ಕರೆ ನೀಡಲಾಗಿದೆ. ಏನು ಅಂಜುಮನ್ ಇಸ್ಲಾಂ ಸಂಸ್ಥೆ ಅಡಿಯಲ್ಲಿ ಮುಸ್ಲಿಂ ಸಮುದಾಯಗಳ ಸಂಸ್ಥೆಗಳಿರ್ಬೋದು, ಅಂಗಡಿ ಮುಗ್ಗಟ್ಟು ಮತ್ತು ವ್ಯಾಪಾರ ಸಂಸ್ಥೆಗಳು ಬರುವ ಹಿನ್ನೆಲೆ ನಂತರ ಮುಸ್ಲಿಂ ಸಮುದಾಯಕ್ಕೆ ಸೀಮಿತವಾಗಿ ಒಂದು ಬಂದನ್ನು ಕರೆ ನೀಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತಹ ಅಂಗಡಿ ಮುಗ್ಗಟ್ಟುಗಳು ಇರಬಹುದು, ವ್ಯಾಪಾರ ವಹಿವಾಟು ಎಲ್ಲವನ್ನು ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಈಗಾಗಲೇ ಕರೆ ನೀಡಲಾಗಿದ್ದು ನಾಳೆ ಧಾರವಾಡದಲ್ಲಿ ಮುಸ್ಲಿಂ ಸಮುದಾಯದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ವಹಿವಾಟು ಸೇರಿದಂತೆ ಎಲ್ಲವೂ ಕೂಡ ಮಧ್ಯಾಹ್ನ 3 ಗಂಟೆಗೆ ಬಂದಿರಲಿದ್ದು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಗ್ರಾಮೀಣ ಬಸ್ ನಿಲ್ದಾಣ ಎದುರಿಗಿರುವಂತ ಅಂಜುಮನ್ ಇಸ್ಲಾಂ ಸಂಸ್ಥೆ ಎದುರಿನಲ್ಲಿ ಎಲ್ಲರೂ ಕೂಡ ಜಮಾನೆ ಆಗುವಂತೆ ಹೇಳಲಾಗಿದ್ದು ಅಲ್ಲಿಂದ ಏನಂದ್ರೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮೌನ ಮೆರವಣಿಗೆ ಮೂಲಕ ಏನಂದ್ರೆ ನಗರದ ಪ್ರಮುಖ ಬೀದಿಗಳನ್ನು ಸಂಚರಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಸಲ್ಲಿಸುವುದಕ್ಕೆ ಈಗಾಗಲೇ ಅಂಜುಮನ್ ಇಸ್ಲಾಂ ಸಂಸ್ಥೆ ಮುಂದಾಗಿದ್ದು ಈ ಮೂಲಕ ಏನಂತಂದ್ರೆ ನಾವು ಯಾವಾಗಾದ್ರೂ ಆರೋಪಿಗಳಿಗೆ ಶಿಕ್ಷೆ ಆಗುವುದಕ್ಕೆ ನಾವು ಕಠಿಣ ಶಿಕ್ಷೆ ಆಗುತ್ತಿದ್ದು ಯಾರನ್ನು ಕೂಡ ಕಾಪಾಡಿಕೊಳ್ಳೋದ್ರ ಜೊತೆಗೆ ಏನಂದ್ರೆ ನಮ್ಮ ಸಮುದಾಯದಲ್ಲಿ ಇರುವಂತ ಯುವಕರಿಗೆ ಅದು ಒಂದು ಮುಂದೆ ಸಂದೇಶ ಹೋಗಬೇಕು. ಯಾರೇ ಕೂಡ ತಪ್ಪು ಮಾಡಿದ್ರೆ ಅವ್ರ ರಕ್ಷಣೆ ನಿಲ್ಲೋದು, ಅವ್ರಿಗೆ ಶಿಕ್ಷೆ ಮಾಡೋದಕ್ಕೆ ನಾವು ನಿತ್ಯ ನ್ಯಾಯದ ಪರವಾಗಿ ನಿಲ್ತೀವಿ ಅನ್ನೋದನ್ನ ಒಂದು ಸಂದೇಶ ಕೊಡಬೇಕು. ಮುಂದಿನ ಪೀಳಿಗೆಗೆ ಇದೊಂದು ಸಂದೇಶ ರವಾನೆ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈಗಾಗಲೇ ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಈ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ. ನಾಗೇಂದ್ರ ಬಾಬು. ಓಕೆ.